ಜೈ ಭಾರತ್ ವಂದೇ ಮಾತರಂ. ಪಿಒಕೆ ಪಾಕಿಸ್ತಾನದ ವಶದಲ್ಲಿರುವ ಭಾರತದ ಅವಿಭಾಜ್ಯ ಅಂಗ. ಅದನ್ನು ಮರಳಿ ಪಡೆಯಲು ಭಾರತ ಹರಸಾಹಸ ಪಡೆಯುತ್ತಿದೆ. ಆದರೆ ಅದು ಸುಲಭದ ಮಾತಲ್ಲ. ಭಾರತದ ವಿರುದ್ಧ ಎಲ್ಲ ಯುದ್ಧದಲ್ಲೂ ಸೋತರೂ ಕೂಡ ಭಾರತದ ಅವಿಭಾಜ್ಯ ಅಂಗ ಪಾಕಿಸ್ತಾನದ ಕೈಯಲ್ಲಿದೆ. ಅದು ಈಗಲೂ ಪಾಕಿಸ್ತಾನದ ಕೈಯಲ್ಲಿದೆ. ಅವರ ಕೈಯಿಂದ ಮರಳಿ ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ. ಈ ಪಿಒಕೆಯನ್ನು ನಾವು ಕಳೆದುಕೊಂಡಿದ್ದು ಹೇಗೆ? ಈ ಕಳೆದುಕೊಂಡ ನಂತರವೂ ನಾವು ಯಾಕೆ ಅದನ್ನು ಪಡೆಯಲು ಸಾಧ್ಯವಾಗಲಿಲ್ಲ? ಇದರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತಾ ಇದ್ದೇನೆ. ಈ ಪ್ರಾಚೀನ ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಹಿಂದೂಗಳು ಹಾಗೂ ಬೌದ್ಧರು ವಾಸಿಸುತ್ತಿದ್ದರು. 13ನೇ ಶತಮಾನದ ನಂತರ ಅಲ್ಲಿಗೆ ಮುಸ್ಲಿಮರ ಆಗಮನವಾಯಿತು. ನಂತರ ಅಲ್ಲಿ ಶಾ ಮೀರ್ನ ಪಟ್ಟಾಭಿಷೇಕಕ್ಕೆ ಕಾರಣವಾಯಿತು. ಸುಮಾರು 5 ಶತಮಾನಗಳ ಕಾಲ ಮುಸ್ಲಿಂ ಆಳ್ವಿಕೆಯಲ್ಲಿತ್ತು. ಇನ್ನು 1819ರಲ್ಲಿ ಮಹಾರಾಜ ರಣಜಿತ್ ಸಿಂಗ್ ಅವರನ್ನು ಪದಚ್ಯುತಗೊಳಿಸುತ್ತಾನೆ. ನಂತರ ಈ ಜಮ್ಮು ಕಾಶ್ಮೀರ ರಣಜಿತ್ ಸಿಂಗನ ಕೈಯಲ್ಲಿತ್ತು. ನಂತರ ಏನಾಗ್ತದೆ ಅಂದರೆ, ಈ ರಣಜಿತ್ ಸಿಂಗ್ಗೂ ಹಾಗೂ ಬ್ರಿಟಿಷರಿಗೂ ಯುದ್ಧ ನಡೆಯುತ್ತದೆ. ಆ ಯುದ್ಧದಲ್ಲಿ ಈ ಮಹಾರಾಜ ಸೋಲುತ್ತಾನೆ. ಇನ್ನು ಲಾಹೋರ್ ಒಪ್ಪಂದದ ಪ್ರಕಾರ ಈ ಜಮ್ಮು ಕಾಶ್ಮೀರದ ಭಾಗ ಗುಲಾಬ್ ಸಿಂಗ್ಗೆ ಪರಿವರ್ತಿಸಲಾಯಿತು. ಇನ್ನು 1947ರ ಸ್ವಾತಂತ್ರ್ಯ ಸಮಯದಲ್ಲಿ ರಾಜ ಹರಿಸಿಂಗ್ ಅವರು ಆಳ್ವಿಕೆ ನಡೆಸುತ್ತಿದ್ದರು. ಇನ್ನು 1947ರಲ್ಲಿ 2 ರಾಷ್ಟ್ರಗಳು ಕೂಡ ಸ್ವಾತಂತ್ರ್ಯಗೊಳ್ಳುತ್ತದೆ. ಅಲ್ಲಿಂದ ಪಾಕಿಸ್ತಾನ ಒಂದು ಸಂಚು ರೂಪಿಸುತ್ತದೆ. ಈ ಜಮ್ಮು ಕಾಶ್ಮೀರವನ್ನು ಹೇಗಾದರೂ ಪಡೆಯಬೇಕೆಂಬ ಹಠ ಹಿಡಿಯುತ್ತದೆ. ಅದಕ್ಕೆ ಅವರೊಂದು ಪ್ಲಾನ್ ಮಾಡ್ತಾರೆ. ರಾಜ ಹರಿಸಿಂಗ್ ಮೇಲೆ ಇವರು ಒತ್ತಡ ಹಾಕ್ತಾರೆ, ನೀವು ಪಾಕಿಸ್ತಾನದ ಜೊತೆ ಸೇರಿ, ಇಲ್ಲದಿದ್ದರೆ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ. ಆಗ ಈ ರಾಜ ಹರಿಸಿಂಗ್ ಒಪ್ಪಲ್ಲ. ಅವನು ಸ್ವತಂತ್ರವಾಗಿ ಉಳಿಯಲು ಬಯಸುತ್ತಾನೆ. ಇದರಿಂದ ರುಚಿಗೆದ್ದ ಪಾಕಿಸ್ತಾನ ಸೇನೆ ಹಾಗೂ ಸ್ಥಳೀಯರ ಜೊತೆಗೂಡಿ ರಾಜ ಹರಿಸಿಂಗ್ ಮೇಲೆ ದಾಳಿ ನಡೆಸುತ್ತಾರೆ. ಆ ಸಂದರ್ಭದಲ್ಲಿ ಅವನಿಗೆ 2 ಆಪ್ಷನ್ ಇದ್ದದ್ದು. ಪಾಕಿಸ್ತಾನ ಜೊತೆ ಸೇರುವುದು ಅಥವಾ ಭಾರತ ಜೊತೆ ಸೇರುವುದು. 3ನೇದು ತಟಸ್ಥವಾಗಿರುವುದು. ಅಂದರೆ ಅಲ್ಲಿ ತಟಸ್ಥವಾಗಿರಲಿಕ್ಕೆ ಅವಕಾಶವೇ ಇರಲಿಲ್ಲ. ಅವನನ್ನು ಸಂಪೂರ್ಣವಾಗಿ ಸೋಲಿಸಿದ್ರೆ ಈ ಜಮ್ಮು ಕಾಶ್ಮೀರ ಭಾಗ ಪಾಕ್ ವಶವಾಗುತ್ತಿತ್ತು. ಆಗ ಅವನು ಏನು ಮಾಡ್ತಾನೆಂದರೆ, ಭಾರತದ ಸರ್ಕಾರದ ಜೊತೆ ಸಹಾಯ ಕೇಳುತ್ತಾನೆ, ನಮ್ಮನ್ನು ರಕ್ಷಿಸಿ ಅಂತ. ಭಾರತ ಒಂದು ಕಂಡೀಷನ್ ಹಾಕ್ತದೆ, ನೀವು ನಮ್ಮ ಒಕ್ಕೂಟಕ್ಕೆ ಸೇರುವುದಾದ್ರೆ ನಾವು ನಿಮ್ಮನ್ನು ರಕ್ಷಿಸುತ್ತೀವಿ ಅಂತ ಭಾರತ ಸರ್ಕಾರ ಹೇಳಿತ್ತು. ಈ ಘಟನೆಯಿಂದಾಗಿ ಪಾಕಿಸ್ತಾನ ಮತ್ತಷ್ಟು ದಾಳಿ ತೀವ್ರಗೊಳಿಸಿತು. ಯಾಕೆಂದ್ರೆ ಅವರಿಗೆ ಒಂದು ಅನುಮಾನವಿತ್ತು, ಅವನು ಭಾರತ ಜೊತೆ ಸೇರಲು ಸಹಿ ಹಾಕಬಹುದು ಅಂತ. ಹೀಗಾಗಿ ಅವರು ದಾಳಿ ತೀವ್ರಗೊಳಿಸಿದರು. ಕೊನೆಗೂ ಹರಿಸಿಂಗ್ ಭಾರತ ಜೊತೆ ಸೇರಲು ಸಹಿ ಹಾಕುತ್ತಾನೆ. ತದನಂತರ ಭಾರತೀಯ ಸೇನೆ ಪಾಕಿಸ್ತಾನ ಸೇನೆ ವಿರುದ್ಧ ಹೋರಾಡಿ ಅವರನ್ನು ಹಿಮ್ಮೆಟ್ಟಿಸುತ್ತಾರೆ. ಈ ಯುದ್ಧ ಆಗುತ್ತಿರುವ ಸಂದರ್ಭದಲ್ಲಿ ಈ ವಿಚಾರ ವಿಶ್ವಸಂಸ್ಥೆಗೆ ಹೋಗ್ತದೆ. ಈ ದೂರು ವಿಶ್ವಸಂಸ್ಥೆಗೆ ಹೋಗಿದ ತಡ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಆಗ ಯುದ್ಧವು ಕೊನೆಗೊಳ್ಳುತ್ತದೆ. ಆಗ ಜಮ್ಮು ಕಾಶ್ಮೀರದ ಕೆಲವೊಂದು ಭಾಗಗಳು ಪಾಕಿಸ್ತಾನದ ಕೈಯಲ್ಲಿರುತ್ತೆ, ಉಳಿದ ಭಾಗಗಳು ಭಾರತದ ಕೈಯಲ್ಲಿರುತ್ತೆ. ಆಗ ವಿಶ್ವಸಂಸ್ಥೆಯು 2 ರಾಷ್ಟ್ರಗಳಿಗೆ ಒಂದು ಸೂಚನೆ ನೀಡುತ್ತೆ. ಅದೇನೆಂದರೆ, ಜನಮತ ಪಡೆಯುವುದು. ಯಾರು ಪಾಕಿಸ್ತಾನದ ಜೊತೆ ಸೇರಲು ಇಷ್ಟಪಡ್ತೀರಿ, ಯಾರು ಭಾರತ ಜೊತೆ ಸೇರಲು ಇಷ್ಟಪಡ್ತೀರಿ, ಹಾಗೂ ಯಾರು ಸ್ವತಂತ್ರವಾಗಿರಲು ಇಷ್ಟಪಡ್ತೀರಾ ಅಂತ. ಈ ಜನಮತಗಳು 2 ರಾಷ್ಟ್ರಗಳು ಕೂಡ ಒಪ್ಪಲಿಲ್ಲ. ಹೀಗೆ ಭಾರತದ ಅವಿಭಾಜ್ಯ ಅಂಗ ಪಾಕ್ ಕೈಯಲ್ಲೇ ಉಳಿದು ಬಿಟ್ಟಿತು. ಅದನ್ನೀಗ ಮರಳಿ ಪಡೆಯುವ ಮಾತುಗಳು ಕೇಳುತ್ತಿದ್ದೇವೆ. ಅದನ್ನು ಮರಳಿ ಪಡೆಯುವುದು ಕೂಡ ಅಷ್ಟು ಸುಲಭದ ವಿಚಾರನೂ ಅಲ್ಲ.